Hello everyone, welcome to English class 4th standard, the Naughty Onion chapter. So, today we will discuss about a beautiful story of Naughty Onion. First, once again I will read it, then explain it. ಏನು ಮಾಡೋಣ, ಇವತ್ತು ನಾವು ಒಂದು ಸುಂದರವಾದಂತಹ ಕತೆ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಅದು ತುಂಟ ಈರುಳ್ಳಿಯ ಬಗ್ಗೆ. ಮೊದಲು ನಾನು ಓದ್ತಾ ಹೋಗ್ತೀನಿ ಮೊದಲನೇ ಪ್ಯಾರ, ತದನಂತರದಲ್ಲಿ ಅದರ ಭಾವಾರ್ಥವನ್ನು ಹೇಳ್ತೀನಿ. ದ ನಾಟಿ ಓನಿಯನ್. ಗೋಪು ವೆಂಟ್ ಟು ದ ಮಾರ್ಕೆಟ್. ಹಿ ಬಾಟ್ ಅ ಕಿಲೋ ಆಫ್ ಓನಿಯನ್ಸ್ ಫ್ರಮ್ ದ ವೆಜಿಟೇಬಲ್ ಸೆಲ್ಲರ್. Some were big, some were small, some were really tiny, some were pink, some were red, and some were almost white. He put them in a large paper packet and kept them in a corner on the floor. ಸೊ ಇದು ಮೊದಲ ಒಂದು ಪ್ಯಾರ. ಇದರ ಭಾವಾರ್ಥವನ್ನು ನೋಡ್ತಾ ಹೋಗುವ. ಗೋಪು ವೆಂಟ್ ಟು ದ ಮಾರ್ಕೆಟ್. ಗೋಪು ಏನು ಮಾಡ್ದ, ಮಾರ್ಕೆಟಿಗೆ ಹೋದ. ಹಿ ಬಾಟ್, ವೆಂಟ್ ಅಂದರೆ ಹೋಗು ಅಂತ. ಹಿ ಬಾಟ್ ಅ ಕಿಲೋ ಆಫ್ ಓನಿಯನ್ಸ್ ಫ್ರಾಮ್ ದ ವೆಜಿಟೇಬಲ್ ಸೆಲ್ಲರ್. ಏನು ಮಾಡ್ದ, 1 ಕಿಲೋ ಓನಿಯನ್ ಅಂದರೆ ಈರುಳ್ಳಿಯನ್ನು ತರಕಾರಿ ಮಾರೋನ ಹತ್ರ ತೆಗೆದುಕೊಂಡ, ಪರ್ಚೇಸ್ ಮಾಡ್ದ, ಕೊಂಡುಕೊಂಡ. ಸಂವರ್, ಅದರಲ್ಲಿ ಏನಾಗಿತ್ತು, ಸಂವರ್ ಬಿಗ್, ಕೆಲವೊಂದಿಷ್ಟು ದೊಡ್ಡದಾಗಿತ್ತು. ಸಂವರ್ ಸ್ಮಾಲ್, ಕೆಲವೊಂದಿಷ್ಟು ಚಿಕ್ಕದಾಗಿತ್ತು. ಸಂವರ್ ರಿಯಲಿ ಟೈನಿ, ಇನ್ನೂ ಚಿಕ್ಕದಾಗಿತ್ತು ಅಂತ. ಸಂವರ್ ಪಿಂಕ್, ಏನಾಗಿತ್ತು, ಕೆಲವೊಂದಿಷ್ಟು ಗುಲಾಬಿ ಬಣ್ಣದಲ್ಲಿತ್ತು. ಸಂವರ್ ರೆಡ್, ಏನಾಗಿತ್ತು, ಕೆಲವೊಂದಿಷ್ಟು ಕೆಂಪಗಿತ್ತು. ಸಂವರ್ ಆಲ್ಮೋಸ್ಟ್ ವೈಟ್, ಕೆಲವೊಂದಿಷ್ಟು ಏನಾಗಿತ್ತು, ಬೆಳ್ಳಗಿತ್ತು, ಸಾಧಾರಣಕ್ಕಂಗೆ ಬೆಳ್ಳಗಿತ್ತು ಅಂತ. ಹಿ ಪುಟ್ ದೆಮ್ ಇನ್ ಅ ಲಾರ್ಜ್ ಪೇಪರ್ ಪ್ಯಾಕೆಟ್ ಆ್ಯಂಡ್ ಕೆಪ್ ದೆಮ್ ಇನ್ ಅ ಕಾರ್ನರ್ ಆನ್ ದ ಫ್ಲೋರ್. ಏನು ಮಾಡ್ದ, ಆ 1 kg ಈರುಳ್ಳಿಯನ್ನು ತಗೊಂಡು ಪೇಪರ್ ಏನು ಮಾಡ್ದ, ಕಾಗದದ ಒಂದು ಪಾಕೆಟ್ನಲ್ಲಿ ಅಂದರೆ ಚೀಲದಲ್ಲಿ ಏನು ಮಾಡ್ದ, ಹಾಕ್ಕೊಂಡ, ಒಂದು ಕಡೆ ಇಟ್ಕೊಂಡ, ಒಂದು ಮೂಲೆಯಲ್ಲಿ ತೆಗೆದಿಟ್ಕೊಂಡ. ದೆನ್ ನೆಕ್ಸ್ಟ್, he was very tired. Knowing that nobody was at home, he went to the living room, sat on a sofa, switched on the air conditioner, and soon fell asleep. ಏನಾಯಿತು ಮುಂದೆ, ಗೋಪು ಮಾರ್ಕೆಟಿಗೆ ಹೋಗಿದ್ದ, 1 kg ಈರುಳ್ಳಿಯನ್ನು ತಗೊಂಡ ತರಕಾರಿ ಮಾರೋನ ಹತ್ರ. ಅದರಲ್ಲಿ ಏನಾಗಿತ್ತು, ಕೆಲವೊಂದಿಷ್ಟು ದೊಡ್ಡದಿತ್ತು, ಕೆಲವೊಂದಿಷ್ಟು ಚಿಕ್ಕದಿತ್ತು, ಕೆಲವೊಂದಿಷ್ಟು ಪಿಂಕ್ ಗುಲಾಬಿ ಬಣ್ಣದಿತ್ತು, ಕೆಲವೊಂದಿಷ್ಟು ಕೆಂಪಿತ್ತು, ಹಾಗೆ ಕೆಲವೊಂದಿಷ್ಟು ಆಲ್ಮೋಸ್ಟ್ ಬಿಳಿಯದಾಗಿತ್ತು. ಅದನ್ನು ಪೇಪರ್ ಪ್ಯಾಕೆಟ್ನಲ್ಲಿ ಹಾಕ್ಕೊಂಡು ತೊಗೊಂಡು ಬಂದ. ಬರ್ತಾ ಇರಬೇಕು, ಅವನಿಗೇನಾಗಿತ್ತು, ತುಂಬ ಸುಸ್ತಾಗೋಗಿತ್ತು. ಹಿ ವಾಸ್ ವೆರಿ ಟಯರ್ಡ್, ಅವನೇನಾಗಿತ್ತು, ತುಂಬ ಆಯಾಸ ಆಗಿತ್ತು. ನವ್ವಿಂಗ್ ದಟ್ ನೋ ಬಡಿ ವಾಸ್ ಎಟ್ ಹೋಮ್, ಬರುವಲ್ಲಿ ಏನಾಗಿತ್ತು, ಯಾರೊಬ್ಬರು ಕೂಡ ಮನೆಯಲ್ಲಿ ಇರಲಿಲ್ಲ. ಹಿ ವೆಂಟ್ ಟು ದ ಲಿವಿಂಗ್ ರೂಮ್. ಏನು ಮಾಡ್ದ, ಅವನೇನು ಮಾಡ್ದ, ಸೀದಾ ಜಗಲಿಯಲ್ಲಿ ಹೋದ. ಸೆಟ್ ಆನ್ ಅ ಸೋಫಾ, ಏನು ಮಾಡ್ದ, ಸೋಫಾ ಮೇಲೆ ಕೂತ್ಕೊಂಡ. ಸ್ವಿಚ್ಡ್ ಆನ್ ದ ಏರ್ ಕಂಡೀಷ್ನರ್, ಏನು ಮಾಡ್ದ, AC-ಯನ್ನು ಹಾಕದ. ಆ್ಯಂಡ್ ಸೂನ್ ಫೆಲ್ ಅಸ್ಲೀಪ್, ಅವನಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿರೋ ಕಾರಣದಿಂದ ಏನು ಮಾಡ್ದ, ಸಡನ್ನಾಗಿ ನಿದ್ದೆಗೆ ಹೋಗ್ಬಿಟ್ಟ. There was one naughty pink onion in the packet. He told the other onions to jump out of the packet. Some went under the cupboard, some went into a corner, and some hid behind the dustbin. Oh, they went everywhere. The paper packet was soon empty. Then it was a time for a dinner. Gopu came into the kitchen ಟು ಕುಕ್ ಫುಡ್. ಮುಂದೇನಾಯಿತು, ಅವನು ಸುಸ್ತಾಗಿ ಬಂದು ಕೂತ್ಕೋತಾನೆ, ಯಾರು ಇರಲಿಲ್ಲ ಅಂತ ಮನೇಲಿ ಗೊತ್ತಿರ್ತದೆ. ಅದಾದ ನಂತರ ಏನು ಮಾಡ್ದ, ಸೋಫಾ ಮೇಲೆ ಕೂತ್ಕೊಂಡು AC-ಯನ್ನು ಹಚ್ಚಿದ ಕೂಡಲೇ ಅವನು ನಿದ್ದೆಗೆ ಜಾರ್ದ. ಅದಾದ ನಂತರ ಏನಾಯಿತು, ದೆರ್ ವಾಸ್ ಅ 1 naughty ಪಿಂಕ್ ಒನಿಯನ್ ಇನ್ ದ ಪ್ಯಾಕೆಟ್. ಏನಾಯಿತು, ಒಂದು ತುಂಟ ಈರುಳ್ಳಿ ಪೇಪರ್ ಪ್ಯಾಕೆಟ್ನಿಂದ ಆಚೆ ಬಂದುಬಿಡ್ತು. ಆಗ ಹೇಳ್ತು ಉಳಿದ ಈರುಳ್ಳಿಗಳಿಗೆ, ಹೊರಗಡೆ ಬನ್ನಿ ಅಂತ, ಪೇಪರ್ ಪ್ಯಾಕೆಟ್ನಿಂದ ಆಚೆ ಬನ್ನಿ ಅಂತ ಹೇಳ್ತು. ಸಮ್ ವೆಂಟ್ ಅಂಡರ್ ದ ಕಬೋರ್ಡ್, ಕೆಲವೊಂದಿಷ್ಟು ಜನ ಎಲ್ಲೋದ್ರು ಈರುಳ್ಳಿಗಳು ಕಬೋರ್ಡ್ ಒಳಗಡೆ ಸೇರಿಕೊಂಡ್ರು. ಸಮ್ ವೆಂಟ್ ಇಂಟು ಅ ಕಾರ್ನರ್, ಕೆಲವೊಂದಿಷ್ಟು ಜನ ಮೂಲೆಯಲ್ಲಿ ಸೇರಿಕೊಂಡ್ರು ಈರುಳ್ಳಿಗಳು. ಸಮ್ ಹೈಡ್ ಬಿಹೈಂಡ್ ದ ಡಸ್ಟ್ಬಿನ್, ಕೆಲವೊಂದಿಷ್ಟು ಜನ ಏನು ಮಾಡಿದ್ರು, ಕಸದ ಬುಟ್ಟಿಯ ಹಿಂದ್ಗಡೆ ಅಡಗಿಕೊಂಡ್ರು. ಓಹ್, ದೆ ವೆಂಟ್ ಎವ್ರಿವರ್, ಎಲ್ಲ ಕಡೆಯಲ್ಲೂ ಕೂಡ ಹೊರಟೋಗ್ಬಿಟ್ಟಿದ್ರು.
ದ ಪೇಪರ್ ಪ್ಯಾಕೆಟ್ ವಾಸ್ ಸೂನ್ ಎಂಟಿ. ಏನಾಗಿತ್ತು, ತಕ್ಷಣ ಪೇಪರ್ ಪ್ಯಾಕೆಟ್ ಏನಾಗಿತ್ತು, ಖಾಲಿ ಆಗೋಗಿತ್ತು. ದೆನ್ ಇಟ್ ವಾಸ್ ದ ಟೈಮ್ ಫಾರ್ ಅ ಡಿನ್ನರ್. ಅಷ್ಟೊತ್ತಿಗಾಗಿ ಏನಾಗಿತ್ತು, ಊಟದ ಸಮಯ ಆಗಿತ್ತು. ಗೋಪು ಕೇಮ್ ಇನ್ ಟು ದ ಕಿಚನ್ ಟು ಕುಕ್ ಫುಡ್. ಗೋಪು ಏನು ಮಾಡಿದ, ಕಿಚನ್ನ ಕಡೆ ಬಂದ. ಏನು ಮಾಡಲಿಕ್ಕೆ, ಅಡುಗೆಯನ್ನು ಮಾಡಲಿಕ್ಕೆ. ಓ ಡಿಯರ್, ವೆರ್ ಹ್ಯಾವ್ ಆಲ್ ದ ಓನಿಯನ್ಸ್ ಗಾನ್, ಕ್ರೈಡ್ ಗೋಪು. ಹಿ ಲುಕ್ಡ್ ಎವ್ರಿವೇರ್ ಬಟ್ ಈ ಕುಡ್ ನಾಟ್ ಫೈಂಡ್ ದೆಮ್. ಏನಾಯಿತು, ಅವನು ಜೋರಾಗಿ ಓ ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ನೋಡ್ತಾನೆ ಆ ಪೇಪರ್ ಪ್ಯಾಕೆಟನ್ನು. ಆಗ ಎಲ್ಲವೂ ಕೂಡ ಹೊರಟೋಗಿದ್ದು. ಗೋಪು ಕೂಗ್ತಾನೆ ನೋಡಿ. ಹಿ ಲುಕ್ಡ್ ಎವ್ರಿವೇರ್ ಬಟ್ ಕುಡ್ ನಾಟ್ ಫೈಂಡ್ ದೆಮ್. ಎಲ್ಲ ಕಡೆಯಲ್ಲೂ ನೋಡ್ತಾನೆ, ಆದರೆ ಯಾರೂ ಕೂಡ ಸಿಗಲಿಕ್ಕೆ ಹುಡುಕಿದ್ರು ಕೂಡ. ಸಡನ್ಲಿ ಹಿ ಹರ್ಡ್ ಅ ಸಾಫ್ಟ್ ವಾಯ್ಸ್. ಗೋಪು, I am here, find me. The voice came from a pot. He looked inside. He found a large pink onion sitting inside happily. Soon he heard other voice from the dustbin, the oven and all over the kitchen. Gopu took a long time collecting all the onions. That day dinner was really late. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ದ ನಾಟಿ ಆನಿಯನ್ಸ್. ಏನಾಯಿತು, ತಕ್ಷಣ ಒಂದು ಸಾಫ್ಟ್ ವಾಯ್ಸ್ ಸೌಂಡು ಬಂತು, ಕೇಳಿಸ್ತು ಗೋಪುಗೆ. ಗೋಪು, ಐ ಆಮ್ ಹಿಯರ್, ಫೈಂಡ್ ಮೀ. ಗೋಪು, ನಾನಿಲ್ಲೇ ಇದ್ದೀನಿ, ನನ್ನ ಹುಡುಕು ಅಂತ ಹೇಳಿ. ದ ವಾಯ್ಸ್ ಕೇಮ್ ಫ್ರಮ್ ಅ ಪಾಟ್. ಆ ವಾಯ್ಸ್ ಎಲ್ಲಿಂದ ಬಂದಿತ್ತು, ಮಡಿಕೆಯಿಂದ ಬಂದಿತ್ತು. ಹಿ ಲುಕ್ಡ್ ಇನ್ಸೈಡ್. ಅವನೇನು ಮಾಡ್ದ, ಮಡಿಕೆ ಒಳಗಡೆ ನೋಡ್ತಾನೆ. ಹಿ ಪೌಂಡ್ ಅ ಲಾರ್ಜ್ ಪಿಂಕ್ ಆನಿಯನ್ ಸಿಟ್ಟಿಂಗ್ ಇನ್ಸೈಡ್ ಹ್ಯಾಪಿಲಿ. ಏನಾಗಿತ್ತು, ನೋಡಿದ ತಕ್ಷಣ ಅಲ್ಲಿ ಒಂದು ದೊಡ್ಡ ಈರುಳ್ಳಿ ಕೂತ್ಕೊಂಡಿತ್ತು, ನಗ್ನಗ್ತಾ ಇತ್ತು. ಸೂನ್ ಹಿ ಹರ್ಡ್ ದಿ ಅದರ್ ವಾಯ್ಸ್ ಫ್ರಮ್ ದ ಡಸ್ಟ್ಬಿನ್, ದ ಓವನ್ ಆ್ಯಂಡ್ ಆಲ್ ಓವರ್ ದ ಕಿಚನ್. ಏನಾಯಿತು, ಆಮೇಲೆ ಒಬ್ಬೊಬ್ಬರದ್ದೇ ಧ್ವನಿ ಬರಲಿಕ್ಕೆ ಶುರುವಾಯಿತು. ಕಸದ ಬುಟ್ಟಿಯಿಂದ, ಹಿಂದುಗಡೆಯಿಂದ, ಹಾಗೆ ಆ ಒಂದು ಅಡುಗೆ ಮನೆ ಎಲ್ಲ ಕಡೆಯಿಂದ ಶಬ್ದ ಬರಲಿಕ್ಕೆ ಶುರುವಾಯಿತು. ಗೋಪು ಟುಕ್ ಅ ಲಾಂಗ್ ಟೈಮ್ ಕಲೆಕ್ಟಿಂಗ್ ಆಲ್ ದ ಓನಿಯನ್ಸ್. ಏನು ಮಾಡ್ದ, ಗೋಪು ಎಲ್ಲ ಈರುಳ್ಳಿಗಳನ್ನು ಹಲವಾರು ಸಮಯದ ನಂತರ, ಸುಮಾರು ಹೊತ್ತಿನ ನಂತರ ಕಲೆಕ್ಟ್ ಮಾಡ್ಕೋತಾನೆ. ದಟ್ ಡೇ ಡಿನ್ನರ್ ವಾಸ್ ರಿಯಲಿ ಲೇಟ್. ಆವತ್ತೇನಾಗಿತ್ತು, ಊಟ ನಿಜವಾಗ್ಲೂ ಲೇಟಾಗಿ ಹೋಗಿತ್ತು. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ದ ನಾಟಿ ಓನಿಯನ್. ಕಾರಣ ಏನಪ್ಪ ಅಂತಂದರೆ, ನಾಟಿ ತುಂಟ ಈರುಳ್ಳಿಗಳ ಕಾರಣದಿಂದಾಗಿ ಆವತ್ತು ಊಟ ಮಾತ್ರ ನಿಜವಾಗ್ಲೂ ಲೇಟಾಗಿತ್ತು. ಒಟ್ಟಾರೆಯಾಗಿ ಈ ಒಂದು ಕತೆ ಏನಪ್ಪ ಅಂತಂದರೆ, ತುಂಟ ಈರುಳ್ಳಿಗಳು ಮಾಡಿದಂಥ ಕೆಲಸ ಹೀಗಿತ್ತು ಅಂತ ಹೇಳಿ ಪಾಠವನ್ನು ಕೊಟ್ಟಿದ್ದಾರೆ. ಇನ್ನು ಶಾರ್ಟಾಗಿ ಹೇಳಬೇಕು ಅಂತಂದರೆ, ಏನಾಗಿತ್ತು, ಗೋಪು ಮಾರ್ಕೆಟಿಗೆ ಹೋಗಿ ತರಕಾರಿಯವನ ಹತ್ರ 1 kg ಈರುಳ್ಳಿನ ತಗೋತಾನೆ. ಅದರಲ್ಲಿ ಕೆಲವೊಂದಿಷ್ಟು ದೊಡ್ಡವು, ಕೆಲವೊಂದಿಷ್ಟು ಚಿಕ್ಕವು, ಕೆಲವೊಂದಿಷ್ಟು ತೀರಾ ಚಿಕ್ಕವು, ಆಮೇಲೆ ಕೆಲವೊಂದಿಷ್ಟು ಪಿಂಕ್ ಆಗಿದ್ದು, ಕೆಲವೊಂದಿಷ್ಟು ಬಿಳಿಯದಾಗಿತ್ತು, ಕೆಲವೊಂದಿಷ್ಟು ಕೆಂಪು ಬಣ್ಣದಲ್ಲಿತ್ತು. ಅವೆಲ್ಲವನ್ನು ಪೇಪರ್ ಪ್ಯಾಕೆಟ್ನಲ್ಲಿ ಹಾಕ್ಕೊಂಡು ಮನೆಗೆ ಹಿಂದಿರುಗ್ತಾನೆ. ಅವನಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿರೋ ಕಾರಣದಿಂದ ಅವನು ಸೋಫಾ ಮೇಲೆ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಮಾಡ್ತಾನೆ. AC-ಯನ್ನು ಹಚ್ತಾನೆ. ಸಡನ್ನಾಗಿ ನಿದ್ದೆಗೆ ಜಾರ್ತಾನೆ. ಅದ ನಂತರ ಪೇಪರ್ ಪ್ಯಾಕೆಟ್ನಿಂದ ಒಂದು ತುಂಟ ಈರುಳ್ಳಿ ಆಚೆ ಬಂದು ಎಲ್ಲ ಈರುಳ್ಳಿಗಳ ಹತ್ರನೂ ಹೊರಗಡೆ ಬನ್ನಿ ಅಂತ ಕರೆಯುತ್ತೆ. ಆಗ ಕೆಲವೊಂದಿಷ್ಟು ಈರುಳ್ಳಿಗಳು ಕಬೋರ್ಡ್ನಲ್ಲಿ ಹಿಂದ್ಗಡೆ ಆಡ್ಕೊಳ್ತವೆ, ಒಂದೊಂದಿಷ್ಟು ಈರುಳ್ಳಿಗಳು ಮೂಲೆಯಲ್ಲಿ ಸೇರ್ಕೋತವೆ, ಇನ್ನೊಂದಿಷ್ಟು ಈರುಳ್ಳಿಗಳು ಏನು ಮಾಡ್ತವೆ, ಡಸ್ಟ್ಬಿನ್ನ ಕಸದ ಬುಟ್ಟಿ ಹಿಂದ್ಗಡೆ ಹೋಗಿ ಸೇರ್ಕೋತವೆ. ಪ್ಯಾಕೆಟ್ ಪೂರ್ತಿ ಖಾಲಿಯಾಗೋಗಿರ್ತದೆ. ಗೋಪು ಎಚ್ಚರಗೊಂಡು ಅಡುಗೆ ಮನೆ ಹತ್ರ ಹೋಗ್ತಾನೆ, ಕೂಗ್ತಾನೆ, ಯಾವ ಈರುಳ್ಳಿ ಇಲ್ಲ, ಎಲ್ಲ ಹೋಗ್ಬಿಟ್ರಿ ನೀವು ಅಂತ ಹೇಳಿ. ಆವಾಗ ಒಂದು ತುಂಟ ಈರುಳ್ಳಿ ಹೇಳುತ್ತೆ, ನಾನು ಇಲ್ಲೇ ಇದ್ದೀನಿ ಹುಡುಕು ಅಂತ ಹೇಳಿ. ಅದು ಪಾಟ್ನ ಒಳಗಡೆ ಕುಂತಿರುತ್ತೆ. ಹಾಗೆ ಎಲ್ಲ ಈರುಳ್ಳಿಗಳೇನು ಮಾಡ್ತವೆ, ನಾನು ಇಲ್ಲಿದ್ದೀನಿ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡ್ತವೆ. ಅದಾದ ನಂತರ ಗೋಪು ಎಲ್ಲ ಈರುಳ್ಳಿಗಳನ್ನು ಕಲೆಕ್ಟ್ ಮಾಡ್ಕೋತಾನೆ. ಆವತ್ತು ಮಾತ್ರ ತುಂಬ ಹೊತ್ತು ಆಗಿರುತ್ತೆ ಊಟಕ್ಕೆ. ಯಾಕಂತಂದರೆ ಈ ನಾಟಿ ಆನಿಯನ್ಗಳು ಅಂದರೆ ತುಂಟ ಈರುಳ್ಳಿಗಳು ಮಾಡಿದ ಕೆಲಸದಿಂದ. ಐ ಹೋಪ್ ಟುಡೇ ಕ್ಲಾಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಹುಶಃ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ತುಂಬ ಧನ್ಯವಾದ. ಅದರ ಜೊತೆಯಲ್ಲಿ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಧನ್ಯವಾದ.